ದಿನಗಳಿಂದ ಸಾರ್ವಜನಿಕರನ್ನ ನಿದ್ರೆಗೆಡಿಸಿದ್ದ ವಿತರಿತ ಶಕ್ತಿ ಅತ್ತ ಬಾಡುತ್ತಿದ್ದ ನಾನಾ ಬೆಳವಣಿಗೆ ನಾಲತ್ವಾಡ ಭಾಗದಲ್ಲಿ ಬುಧವಾರ ನಸ್ಕಿನಲ್ಲಿ ಸುರಿದ ಆಶ್ಲೇಷ ಮಳೆ ಜೀವ ಕಳೆ ತುಂಬಿದ್ದು ರೈತರಲ್ಲಿ ಹರ್ಷ ಮೂಡಿಸಿದೆ. ಜಲಾವೃತ ಪಟ್ಟಣದ ಬಿಸಿಎಂ ವಸತಿ ನಿಲಯ, ಪೊಲೀಸ್ ಹೊರ ಠಾಣೆ ಸೇರಿದಂತೆ ವಿವಿಧ ಬಡಾವಣೆಗಳಿಗೆ ನುಗ್ಗಿದ ನೀರು ಜನರ ಜೀವನ ಅಸ್ತವ್ಯಸ್ತಗೊಳಿಸಿತ್ತು. ವಸತಿ ನಿಲಯದಲ್ಲಿ ಅಲೆದಾಡಲು ಬಾರದ ಸ್ಥಿತಿಯಲ್ಲಿ ಸುತ್ತಲೂ ಅಪಾರ ಪ್ರಮಾಣದ ಮಳೆ ನೀರು ನಿಲಯದ ಮಕ್ಕಳಿಗೆ ಹಾಗೂ ಅಡುಗೆಯವರಿಗೆ ಒಳ ಹಾಗೂ ಹೊರ ಹೋಗಲು ಹಾದಿ ಇಲ್ಲದಂತೆ ನೀರು ಸಂಗ್ರಹಿಸಿದ್ದು ಪರದಾಟ ಕಂಡುಬಂದಿತ್ತು. ಪಕ್ಕದ ಪೊಲೀಸ್ ಹೊರ ಠಾಣೆಯಲ್ಲಿಯೂ ಸಹ ಒಳಾಂಗಣದಲ್ಲಿ ನೀರು ಸಂಗ್ರಹಗೊಂಡಿದ್ದು ಕಂಡುಬಂದಿತ್ತು. ಅವೈಜ್ಞಾನಿಕ ಸಿಸಿ ರಸ್ತೆ ಪಟ್ಟಣ ಪಂಚಾಯಿತಿ ಎದುರಲ್ಲಿ ಕಳೆದ ಹಲವು ವರ್ಷಗಳ ನಿರ್ಮಿಸಿದ್ದ ವೈಜ್ಞಾನಿಕ ಸಿಸಿ ರಸ್ತೆಯ ಒಂದು ಬದಿಯಲ್ಲಿ ಅಪಾರ ಮಳೆ ನೀರು ಸಂಗ್ರಹಗೊಂಡು ಸಾರಿಗೆ ಬಸ್ ಇತರೆ ವಾಹನಗಳು ಸಂಚರಿಸಲು ಸಂಕಷ್ಟ ತಂದೊಡ್ಡಿತ್ತು. ಇಲಾಖೆ ಮುನ್ಸೂಚನೆ. ಭಾರತ ಹವಾಮಾನ ವಿಭಾಗದ ಮಾಹಿತಿ ಹಿನ್ನೆಲೆಯಲ್ಲಿ ವಿಜಯಪುರ ಸೇರಿದಂತೆ ವಿವಿಧ ತಾಲೂಕಿನಲ್ಲಿ ಆಗಸ್ಟ್ 6ರಿಂದ 10ರವರೆಗೆ ಮುದ್ದೇಬಿಹಾಳ, ಬಸವನ ಬಾಗೇವಾಡಿ, ಇಂಡಿ, ಸಿಂದಗಿ ತಾಲೂಕುಗಳಲ್ಲಿ ಮುಂದಿನ 4 ದಿನಗಳಲ್ಲೂ ಸಹ ಮೋಡ ಕವಿದ ವಾತಾವರಣದಿಂದ ಹೆಚ್ಚಿನ ಸ್ಥಳಗಳಲ್ಲಿ ಮಳೆ ಸುರಿಯುವ ಸಾಧ್ಯತೆ ಇದೆ. ಹೀಗಾಗಿ ಮಿಂಚಿನ ಮತ್ತು ಗುಡುಗು ಸಹಿತ ಮಳೆ ಸಮಯ ಮನುಷ್ಯರು ತಮ್ಮ ರಕ್ಷಣೆಯೊಂದಿಗೆ ಜಾನುವಾರುಗಳನ್ನು ಹೊರಭಾಗದಲ್ಲಿ ಮೇಯಿಸಲು ಬಿಡಬಾರದು ಎಂದು ಕೃಷಿ ಇಲಾಖೆಯು ಸೂಚನೆ ನೀಡಿದೆ. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸಗಿ. ಒಳಗಾದ ಮಂದಿ ಬರ್ಬೇಕಂತ ನಾ ಅಂತೀನಿ. ಇಲ್ಲಿ ನೋಡಿ ಬರ್ರಿ, ಐತಿ ಒಗದು ಬಿಟ್ರೆ ಕಡೆ ಸೋಲೋ ಮಾಡಿದವನು ಮತ್ತು ಹಂಗೈತಿ ಕಾಲದು ತೊಗೊಂಬಂದಿರು ನೋಡಿ ಮಾಡಿ ಹೊಯ್ಕೊಡ್ತೀವಿ. ಬಸವಣ್ಣ ನಿಂತ್ರ ಇದ್ರ ತನ ನಿಂತ ಒಳಗಾದ ಮಾಡ್ರಿ ಬಸ್ಸನ್ನಾಗ ಮಣ್ಣಪ್ಪಣ್ಣ ಹಾಕ್ತೀವಿ. ಅದು ತೂತ ಹೆಂಗ ನೋಡ್ರಿ ಅಣ್ಣ, ಅದು ತೂತ ಎಲ್ಲಿ ಐತಿ, ನೀರು ಎಲ್ಲಿ ಹೋಗ್ಬೋದು? ತೂತ ಮ್ಯಾಗದ ಮ್ಯಾಗದ ನೀರು ಎಲ್ಲಿ ಹೋಗ್ತಾವೆ, ಎಲ್ಲಿ ಹೋಗ್ತಾವ ಹೇಳು? ನಾಯಿ